ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಸಕಲ ಗ್ರಹಬಲ ನೀನೇ ಸರಸಿಜಾಕ್ಷ, ನಿಖಿಲ ವ್ಯಾಪಕ ನೀನೇ ವಿಶ್ವರಕ್ಷಕನೇ ಹಂಗೆಂತ ಪುರಂದರದಾಸರು ಅಂದಂಗ, ನಾವು ವರ ಅನ್ವೇಷಣೆ ಮಾಡುವಾಗ ಯಾವ ರೀತಿಯಿಂದ ಅನ್ವೇಷಣೆ ಮಾಡಿದರೆ ನಮಗೆ ಸುಲಭವಾಗಿ ಮದುವೆಯಾದದ್ದು ಆಗತ್ತೆ ಹಾಗೆಂತಂಬುದನ್ನು ತಿಳಿಸಿಕೊಡಬೇಕು ಅಂತಂಬುದಾಗಿ ಹೆಚ್ಚು ಗ್ರಂಥಗಳಿಂದ ನೋಡಿ ಯಾವ ಯಾವ ರಾಶಿಗೆ ಯಾವ ನಕ್ಷತ್ರಕ್ಕೆ ಯಾವ ನಕ್ಷತ್ರಗಳು ಹೊಂದಿ ಬರೋದು ಅಂತ ಒಂದು ವಿಷಯನ ತಿಳಿಸಿಕೊಡೋಣ ಅಂತ ಅಭಿಪ್ರಾಯದಲ್ಲಿ ಇವತ್ತಿಂದ ಶುರು ಮಾಡುತ್ತೇವೆ. ಇವತ್ತು ಅಶ್ವಿನಿ ನಕ್ಷತ್ರದಲ್ಲಿರುವ ಗಂಡು ಹೆಣ್ಣು ಇಬ್ಬರಿಗೂ ಯಾವ ನಕ್ಷತ್ರಗಳು ಸೇರಿದು ಹಾಗೆಂತಂಬ ವಿಷಯವನ್ನು ತಿಳಿಸಿಕೊಡ್ತೇವೆ. ಅದನ್ನಿಟ್ಟುಕೊಂಡು ನೀವು ಅನ್ವೇಷಣೆ ಮಾಡಿ ಇನ್ನೂ ಒಳಗೆ ಆಳವಾಗಿ ಜೋಶಿಯರನ್ನು ಇಟ್ಟು ನೋಡ್ಬೋದು. ಒಂದು ಟಿಪ್ಪಾಂಗ ನಾವು ಕೊಡ್ತೇವೆ. ಅಶ್ವಿನಿ ನಕ್ಷತ್ರಕ್ಕೆ ಅಶ್ವಿನಿ, ಆಯಿಲ್ಯ, ಮಗ, ಕೇಟೈ, ಮೂಲಂ, ರೇವತಿ ಸರಿ ಬರೋದು. ಇತರ ನಕ್ಷತ್ರ ನೋಡ್ಬೋದು. ಶ್ರೀಕೃಷ್ಣಾರ್ಪಣಮಸ್ತು.